ನಾವು ಪ್ರತಿದಿನ ಬಳಸುವ ಅನೇಕ ವಸ್ತುಗಳಲ್ಲಿ ಕೆಲವು ಚಿಕ್ಕ ಚಿಕ್ಕ ಭಾಗಗಳಿರುತ್ತವೆ. ಅವುಗಳನ್ನು ನೋಡಿದ್ದರೂ ಇದು ಏಕೆ ಇರುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇಂದು ಅಂತಹ 10 ಕುತೂಹಲಕಾರಿ ವಸ್ತುಗಳ ನಿಜವಾದ ಉದ್ದೇಶವನ್ನು ತಿಳಿದುಕೊಳ್ಳೋಣ. ಕೊನೆಯವರೆಗೂ ನೋಡಿ, ಕೊನೆಯ ಮಾಹಿತಿ ನಿಮಗೆ ಖಂಡಿತ ಅಚ್ಚರಿ ಉಂಟುಮಾಡುತ್ತದೆ. ಜೀನ್ಸ್ನಲ್ಲಿರುವ ಚಿಕ್ಕ ಪಾಕೆಟ್. ಜೀನ್ಸ್ನ ದೊಡ್ಡ ಜೇಬಿನೊಳಗೆ ಇರುವ ಸಣ್ಣ ಪಾಕೆಟ್ ಕೇವಲ ವಿನ್ಯಾಸಕ್ಕಾಗಿ ಅಲ್ಲ. 1800ರ ದಶಕದಲ್ಲಿ ಕೌಬಾಯ್ಗಳು ಮತ್ತು ರೈಲ್ವೆ ಕಾರ್ಮಿಕರು ತಮ್ಮ ಪಾಕೆಟ್ ವಾಚ್ಗಳನ್ನು ಸುರಕ್ಷಿತವಾಗಿ ಇಡಲು ಇದನ್ನು ಬಳಸುತ್ತಿದ್ದರು. ಪೆನ್ ಕ್ಯಾಪ್ನಲ್ಲಿರುವ ಚಿಕ್ಕ ರಂಧ್ರ. ಪೆನ್ ಕ್ಯಾಪ್ನ ಮೇಲಿರುವ ಚಿಕ್ಕ ರಂಧ್ರ ಗಾಳಿ ಒಳಗೆ ಹೋಗಲು ಮಾಡಲಾಗಿದೆ. ಯಾರಾದರೂ ತಪ್ಪಾಗಿ ಕ್ಯಾಪ್ ನುಂಗಿದರೆ ಆ ರಂಧ್ರದಿಂದ ಸ್ವಲ್ಪ ಗಾಳಿ ಹರಿಯಲು ಸಹಾಯವಾಗುತ್ತದೆ. ಇದು ಜೀವ ಉಳಿಸಬಹುದಾದ ಸುರಕ್ಷತಾ ವಿನ್ಯಾಸವಾಗಿದೆ. ಕೀಬೋರ್ಡ್ನ ಎಫ್ ಮತ್ತು ಜೆ ಕೀಲಿಗಳ ಮೇಲಿರುವ ಚಿಕ್ಕ ಉಬ್ಬು. ಈ ಉಬ್ಬುಗಳನ್ನು ಬೆರಳುಗಳ ಸ್ಥಾನವನ್ನು ನೋಡದೆ ಗುರುತಿಸಲು ಮಾಡಲಾಗಿದೆ. ಇದರಿಂದ ವೇಗವಾಗಿ ಟೈಪ್ ಮಾಡುವುದು ಸುಲಭವಾಗುತ್ತದೆ. ಪ್ಲಾಸ್ಟಿಕ್ ಬಾಟಲಿಯ ಕೆಳಭಾಗದಲ್ಲಿರುವ ಉಬ್ಬುಗಳು. ಇವು ಬಾಟಲಿಗೆ ಹೆಚ್ಚಿನ ಬಲ ನೀಡುತ್ತವೆ. ಜೊತೆಗೆ ತಂಪು ಅಥವಾ ಬಿಸಿ ತಾಪಮಾನದಿಂದ ಬಾಟಲಿ ಸುಲಭವಾಗಿ ವಕ್ರವಾಗದಂತೆ ಸಹಾಯ ಮಾಡುತ್ತವೆ. ಕಾರಿನ ಫ್ಯೂಯೆಲ್ ಚಿಹ್ನೆಯ ಪಕ್ಕದಲ್ಲಿರುವ ಬಾಣ. ಬಹಳ ಜನರಿಗೆ ಗೊತ್ತಿಲ್ಲ, ಈ ಚಿಕ್ಕ ಬಾಣ ನಿಮ್ಮ ಕಾರಿನ ಪೆಟ್ರೋಲ್ ಅಥವಾ ಡೀಸೆಲ್ ಟ್ಯಾಂಕ್ ಯಾವ ಬದಿಯಲ್ಲಿದೆ ಎಂಬುದನ್ನು ತೋರಿಸುತ್ತದೆ. ಫ್ರೈಯಿಂಗ್ ಪ್ಯಾನ್ ಹಿಡಿಯುವ ಭಾಗದಲ್ಲಿರುವ ರಂಧ್ರ. ಇದು ಪ್ಯಾನ್ ಅನ್ನು ಗೋಡೆಯ ಮೇಲೆ ನೇತುಹಾಕಲು ಮಾತ್ರವಲ್ಲ, ಅಡುಗೆ ಮಾಡುವಾಗ ಬಳಸುವ ಚಮಚವನ್ನು ಆ ರಂಧ್ರದಲ್ಲಿ ಇಟ್ಟರೆ ಅದು ಕೆಳಗೆ ಬೀಳುವುದಿಲ್ಲ. ಲಾಲಿಪಾಪ್ ಕಡ್ಡಿಯಲ್ಲಿರುವ ರಂಧ್ರ. ಈ ರಂಧ್ರದ ಮೂಲಕ ಬಿಸಿ ಸಕ್ಕರೆ ಒಳಗೆ ಹೋಗಿ ಗಟ್ಟಿಯಾಗುತ್ತದೆ. ಇದರಿಂದ ಲಾಲಿಪಾಪ್ ಕಡ್ಡಿಯಿಂದ ಸುಲಭವಾಗಿ ಬೇರ್ಪಡುವುದಿಲ್ಲ. ವಿಮಾನದ ಕಿಟಕಿಯಲ್ಲಿರುವ ಚಿಕ್ಕ ರಂಧ್ರ. ಇದನ್ನು ಬ್ರೀದರ್ ಹೋಲ್ ಎಂದು ಕರೆಯುತ್ತಾರೆ. ಇದು ಕಿಟಕಿಯ ಮೇಲಿನ ಒತ್ತಡವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಮತ್ತು ಗಾಜು ಮಂಜಾಗುವುದನ್ನು ಕಡಿಮೆ ಮಾಡುತ್ತದೆ. ಅಳತೆ ಟೇಪ್ನ ತುದಿಯಲ್ಲಿರುವ ಚಿಕ್ಕ ರಂಧ್ರ. ಈ ರಂಧ್ರವನ್ನು ಒಂದು ಮೊಳೆಯ ತಲೆಗೆ ಸಿಕ್ಕಿಸಿ ಒಬ್ಬರೇ ಸುಲಭವಾಗಿ ಅಳತೆ ತೆಗೆದುಕೊಳ್ಳಬಹುದು. ಹೊಸ ಬಟ್ಟೆಯ ಜೊತೆ ಬರುವ ಹೆಚ್ಚುವರಿ ಬಟನ್ ಮತ್ತು ಬಟ್ಟೆಯ ತುಂಡು. ಹೆಚ್ಚಿನವರು ಈ ಬಟ್ಟೆಯ ತುಂಡನ್ನು ಹರಿದರೆ ಹೊಲೆಯಲು ಎಂದು ಭಾವಿಸುತ್ತಾರೆ. ಆದರೆ ಅದರ ಮುಖ್ಯ ಉದ್ದೇಶ ಬಟ್ಟೆಯನ್ನು ತೊಳೆಯುವಾಗ ಅಥವಾ ಇಸ್ತ್ರಿ ಮಾಡುವಾಗ ಬಣ್ಣ ಮತ್ತು ಬಟ್ಟೆಯ ಗುಣಮಟ್ಟ ಪರೀಕ್ಷಿಸಲು. ಇವುಗಳಲ್ಲಿ ನಿಮಗೆ ಮೊದಲೇ ಗೊತ್ತಿದ್ದ ಮಾಹಿತಿ ಯಾವುದು? ಮತ್ತು ಯಾವ ಮಾಹಿತಿ ನಿಮಗೆ ಹೊಸದಾಗಿ ತಿಳಿಯಿತು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕುತೂಹಲಕಾರಿ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.